ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕಳೆದುಕೊಳ್ಳಲು ಜಾತಿ ಜನಗಣತಿಯ ವಿವಾದ ಒಂದೇ ಸಾಕು ಎಂದು ರಾಷ್ಟ್ರಭಕ್ತರ ಬಳಗದ ಸಂಚಾಲಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿಯ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಗಣತಿಯನ್ನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನಾಗಿ ಪರಿವರ್ತಿಸಿ ಧರ್ಮ ಒಡೆಯುವ ಕೆಲಸಕ್ಕೆ ಮತ್ತೊಮ್ಮೆ ಕೈ ಹಾಕಿದೆ. ಈ ಹಿಂದೆ ನಡೆಸಿದ ಗಣತಿಯನ್ನೇ ಯಥಾವತ್ತಾಗಿ ಜಾರಿಗೆ ತರುತ್ತೇನೆ ಎಂದು ಹೇಳುತ್ತಿದ್ದ ಸಿದ್ದರಾಮಯ್ಯನವರು ನಂತರ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಮತ್ತೆ ಜನಗಣತಿ ಮಾಡುವುದಾಗಿ ಹೇಳಿದರು. 150 ಕೋಟಿಗೂ ಅಧಿಕ ಹಣವನ್ನ ವ್ಯಯ ಮಾಡಿ ಗಣಪತಿಯನ್ನ ಕಸದ ಬುಟ್ಟಿಗೆ ಎಸೆದು ಈಗ ಮತ್ತೆ ಸುಮಾರು 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಣತಿ ಮಾಡಲು ಹೊರಟಿದ್ದಾರೆ ಎಂದು ಟೀಕಿಸಿದರು. ಇನ್ನು ಜಾತಿ ಗಣತಿ ಹೆಸರಲ್ಲಿ ಹಿಂದೂಗಳನ್ನ ಒಡೆದು ತನ್ನ ವೋಟ್ ಬ್ಯಾಂಕ್ಗಳನ್ನ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಹಿಡನ್ ಅಜೆಂಡಾ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ಈ ಹಿಂದಿನ ಹಿಂದುಳಿದ ವರ್ಗಗಳ ಆಯೋಗ ಪ್ರಕಟಿಸಿರುವ ಜಾತಿ ಪಟ್ಟಿಯಲ್ಲಿ ಮತಾಂತರಗೊಂಡ ಹಿಂದೂಗಳಾಗಿಯೇ ಹೆಚ್ಚುವರಿ ಜಾತಿಗಳನ್ನ ಸೃಷ್ಟಿಸಿ ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್ ಈ ರೀತಿ ಸುಮಾರಕ್ಕೂ 50ಕ್ಕೂ ಹೆಚ್ಚು ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮದ ಹೆಸರಿನಲ್ಲಿ ಸೇರಿಸಿ ಹಿಂದೂಯೇತರ ಧರ್ಮೀಯರ ಜನಸಂಖ್ಯೆಯನ್ನು ವ್ಯವಸ್ಥಿತವಾಗಿ ಹೆಚ್ಚು ತೋರಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ರು. ರಾಯಲ್ ಕಲೆಕ್ಷನ್ ಮೆಗಾ ಆಫರ್ ಅಲರ್ಟ್. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734179. ಜಾತಿ ಜನಗಣತಿ ಏನಿದೆ ಇದನ್ನ ಮಾಡಂತ ಆಸಕ್ತಿನೇ ರಾಜ್ಯ ಸರ್ಕಾರಕ್ಕಿಲ್ಲ. ಎರಡನೇದು, ಜಾತಿ ಜನಗಣತಿ ಮಾಡ್ತೀವಿ ಅನ್ನೋಂಥ ಹೆಸರಿನಲ್ಲಿ ಹಿಂದೂ ಸಮಾಜಕ್ಕೆ ಎಷ್ಟು ಅನ್ಯಾಯ ಮಾಡೋಕ್ಕಾಗತ್ತೋ ಅಷ್ಟು ಅನ್ಯಾಯ ಮಾಡೋದು ಮತ್ತು ಹಿಂದೂ ಸಮಾಜವನ್ನು ಹೊಡೆದು ಛಿದ್ರ ಮಾಡೋದು. ಈ ಅಸ್ತ್ರವನ್ನು, ಜಾತಿ ಜನಗಣತಿ ಅಸ್ತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ತುಂಬ ನೊಂದು ನಾನು ಹೇಳ್ತಾ ಇದ್ದೀನಿ. ಈಗ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಗಣತಿಯನ್ನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇದನ್ನು ಮಾಡಿತು. ಕಾಂತರಾಜ್ ಅವರ ನೇತೃತ್ವದ ಸಮಿತಿ ವರದಿನೂ ಕೊಡ್ತು. 150 ಕೋಟಿ ರೂಪಾಯಿ ಇದಕ್ಕೆ ವ್ಯರ್ಥವಾಗಿ ಹಣವನ್ನು ವಿನಿಯೋಗನೂ ಮಾಡಿದ್ರು. ಮನೆ ಮುಖ್ಯಮಂತ್ರಿಗಳು ಕಾಂತರಾಜ್ ವರದಿ ರಿಪೋರ್ಟನ್ನು ಯಾರೇ ಅಡ್ಡ ಬಂದರೂ ಬಿಡಲ್ಲ, ಈ ಕ್ಯಾಬಿನೆಟನ್ನು ಮಾಡ್ತೇನೆ, ಮುಂದಿನ ಕ್ಯಾಬಿನೆಟ್ ಮಾಡ್ತೇನೆ, ಈ ರೀತಿ ಘೋಷಣೆಗಳು ಮಾಡಿ ಇದರಿಂದ ಹಿಂದುಳಿದವರಿಗೆ, ದಲಿತರಿಗೆ ನ್ಯಾಯ ಕೊಡ್ತೀನಿ, ನಾನು ಬಿಡಲ್ಲ ಅಂಥೇಳಿ ಆ ಹಿಂದುಳಿದವರಿಗೆ, ನ್ಯಾಯವರಿಗೆ ನೇರವಾಗಿ ಅನ್ಯಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು. ಇನ್ನೇ ನಾಳೆ ಆಗಿಬಿಡುತ್ತೆ, ನಾಡ್ದಾಗ್ಬಿಡುತ್ತೆ ಅಂತಿದ್ದಂಗೆ ಇವತ್ತು ಘೋಷಣೆ ಮಾಡಿದ್ರು. ಇನ್ನು 2 ದಿನದ ಕ್ಯಾಬಿನೆಟ್ನಲ್ಲಿ ಅದನ್ನು ತಗೊಂಡು ನಾವು ಇದನ್ನು ಜಾರಿ ತರಂಥ ಪ್ರಯತ್ನ ನಡೆಸ್ತೀವಿ ಅಂತೇಳಿ ದೆಹಲಿಗೆ ಹೋದರು. ಹೈಕಮಾಂಡ್ ಅವರ ಆದೇಶದ ಪ್ರಕಾರ ಅದನ್ನು ಮುಚ್ಚಾಕಿದ್ರು. ಇದ್ರದ್ದು ಮೋಸ ಮಾಡಿದ್ರು. ಹೈಕಮಾಂಡ್ ಅವರ ಮಾತಿಗೆ ಆ ಹಿಂದುಳಿದವ್ರಿಗೆ, ದಲಿತರಿಗೆ ದ್ರೋಹ ಮಾಡಿದ್ರು. ಈಗ ಹೊಸದಾಗಿ ಇದೇ 22ನೇ ತಾರೀಕಿಗೆ ನಾವು ಮತ್ತೆ ಮಾಡ್ತೇವೆ ಅಂಥೇಳಿ ಅದಕ್ಕೆ 420 ಕೋಟಿ ರೂಪಾಯಿ ಹಣ ಇಟ್ಟಿದ್ದಾರೆ. ಅದು ಹೋಯ್ತು, 160-170 ಕೋಟಿ ಹೋಯ್ತು. ಈಗ ಮುಗಿದ ಅಧ್ಯಾಯ ಅಂದರು. ಅದಕ್ಕೆ ಮುಂಚೆ ಹೇಳಿದ್ರು ಇನ್ನೇನು ಯಾವ ಕಾರಣಕ್ಕೂ ಕಾಂತರಾಜ್ ಅವ್ರ ವರದಿಯನ್ನು ಇದನ್ನು ಕ್ಲೋಸ್ ಮಾಡಲ್ಲ, ಅದು ಇಟ್ಕೊಂಡು ಮುಂದುವರಿಸ್ತೀವಿ ಅಂದರು. ಈಗ ಹೇಳ್ತಿದ್ದಾರೆ ಅದಕ್ಕೆ ಸಂಬಂಧ ಏನಿಲ್ಲ, 10 ವರ್ಷ ಆಗೋಯ್ತದು, ತುಂಬ ಹಳೇದಾಗೋಯ್ತು ಅಂತ.
ಅವ್ರ ಮಾತುಗಳಲ್ಲಿ ಒಂದಕ್ಕೂ ಅರ್ಥವೇ ಇಲ್ಲ. ಇವತ್ತೇನು ಹೇಳ್ತಾರೆ, ನಾಳೆ ಏನು ಹೇಳ್ತಾರೆ, ಲೆಕ್ಕವೇ ಇಲ್ಲ. ಆ ರೀತಿ ಜಾತಿ ಜನಗಣತಿಯನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆ ಹೆಸರನ್ನು ದುರುಪಯೋಗ ಮಾಡ್ಕೊತಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ್ದೇ ಒಂದು ಹಿಡನ್ ಅಜೆಂಡಾ, ಹಿಂದೂ ಸಮಾಜವನ್ನು ಒಡೆಯೋದು. ಜಾತಿ ಪಟ್ಟಿನಲ್ಲಿ ಮತಾಂತರಗೊಂಡ ಹಿಂದೂಗಳಿಗೆ ಹೆಚ್ಚುವರಿ ಜಾತಿಗಳನ್ನು ಸೃಷ್ಟಿಸಿದ್ದಾರೆ. ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ರೀತಿ ಸಾಕಷ್ಟು ಪಟ್ಟಿ ಕೊಟ್ಟಿದ್ದೀನಿ ನಾನು. ಎಷ್ಟು ಕ್ರಿಶ್ಚಿಯನ್ ಜಾತಿಗಳನ್ನು ಮಾಡಿದ್ದಾರೆ ಅನ್ನೋದನ್ನು. ಈ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಸಂವಿಧಾನಕ್ಕೆ ವಿರೋಧ ಇದು. ಹಾಗಾಗಿ ರಾಜ್ಯ ಸರ್ಕಾರ ಹಿಂದೂ ಸಮಾಜವನ್ನು ಒಡೆದು ಮತಾಂತರಗೊಂಡ ಕ್ರಿಶ್ಚಿಯರೆಂಬ ಹೊಸ ಧರ್ಮವನ್ನು ಕಾಂಗ್ರೆಸ್ ಪಕ್ಷ ಹುಟ್ಟಾಕಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸಂವಿಧಾನ ವಿರೋಧಿ, ಯಾವ ಕಾರಣಕ್ಕೂ ಇದು ಮಾಡಕ್ಕೆ ಬರಲ್ಲ. ನೀವತ್ತು ಗಮನಿಸಿರ್ಬೋದು, ಇವತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ 2 ತಂಡ ಇವತ್ತು ಬೆಂಗಳೂರಿನಲ್ಲಿ ಸಭೆ ಸೇರ್ತಾ ಇದ್ದಾರೆ. ಮೊನ್ನೆ ಯಡಿಯೂರಪ್ಪನವರು, ಮೊನ್ನೆ ಜಗದೀಶ್ ಶೆಟ್ಟರು, ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು, BJPಯ ಲಿಂಗಾಯತ ನಾಯಕರು ಒಂದು ಕಡೆ ಸೇರ್ತಾ ಇದ್ದಾರೆ, BJPಯ ಹಿಂದುಳಿದ ವರ್ಗ ನಾಯಕರು ಇನ್ನೊಂದು ಕಡೆ ಸೇರ್ತಾ ಇದ್ದಾರೆ. ಸುನಿಲ್ ಕುಮಾರ್ ಅವರು, ರವಿಕುಮಾರ್ ಅವರು. ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಪಕ್ಷಗಳನ್ನು ಒಡೆಯುವಂಥ ಪ್ರಯತ್ನ, ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನ. ಇದರಲ್ಲಿ ಮಾನ್ಯ ಕಾಂಗ್ರೆಸ್ ಸರ್ಕಾರದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇದು ಒಳ್ಳೆಯದಲ್ಲ. ಯಾವುದೇ ಉಪಜಾತಿ ಇರಲಿ, ಎಲ್ಲರೂ ಕೂಡ ಹಿಂದೂ ಅನ್ನೋಂಥದ್ರ ಬಗ್ಗೆ ಬರಿಬೇಕು ಅನ್ನೋಂಥ ಒತ್ತಾಯ ಕೂಡ ನಂದು ಇದೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸನಾತನ ಹಿಂದೂ ಧರ್ಮವನ್ನು ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಪ್ರಯತ್ನವನ್ನು ನಡೆಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಥರ ಪ್ರಯತ್ನ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಜಾತಿ ಜನಗಣತಿ ಹೆಸರಿನಲ್ಲಿ ಮುಂದೆ ಬರ್ತಾ ಇದ್ದಾರೆ. ಕೊನೆಗೆ ಎಲ್ಲಿ ಬರ್ತಾರೆ ಅವರು? ಮುಖ್ಯಮಂತ್ರಿ ಕುರ್ಚಿಗೆ ಪೆಟ್ಟಾಗತ್ತೆ ಅಂತಂದಾಗ ಯಾರೋ ಮುಂದುವರೆದ ಸಮಾಜದವರು, ಲಿಂಗಾಯತರು, ಒಕ್ಕಲಿಗರು ಇದು ಸರಿ ಇಲ್ಲ ಅಂತಿದ್ದಂಗೆ ತಮ್ಮ ಕುರ್ಚಿಗೆ ಅಡ್ಡ ಬರುತ್ತೆ ಅಂತಿದ್ದಂಗೆ ಅದನ್ನು ಪಕ್ಕಕ್ಕೆ ಬಿಸಾಕ್ತಾರೆ. ಯಾವ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಜಾತಿ ಜನಗಣತಿ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮೂಗಿ ತುಪ್ಪ ಹಚ್ತಾರೆ ಅಷ್ಟೇ. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ವರದಿನ ಜಾರಿ ತರಬೇಕು ಅಂತ ಅನೇಕ ವಿರೋಧಗಳು ಬಂತು. ವಿರೋಧದ ಮಧ್ಯೆನೂ ಕೂಡ ಅವರು ದಿಟ್ಟ ಹೆಜ್ಜೆ ನಿಲುವು ತಗೊಂಡು ಅದನ್ನು ಜಾರಿಗೆ ತಂದರು. ಇವ್ರೇನು ತೊಂದರೆ? ಮುಖ್ಯಮಂತ್ರಿ ಕುರ್ಚಿ ಮೇಲೆ ಮಾತ್ರ ಇವ್ರದ್ದು. ಮತ್ತು ಇವ್ರು ಮಾಡಿಬಿಟ್ರೆ ಅವ್ರಿಗೆಲ್ಲ ಹೆಸರು ಬರುತ್ತೋ ಅಂತ ಉಳಿದಂಥವ್ರು. ಕಾಂಗ್ರೆಸ್ ಪಕ್ಷದ ದ್ವಂದ್ವ ನೀತಿಯಿಂದ ಜಾತಿ ಜನಗಣತಿ ಜಾರಿಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ವಿಶೇಷವಾಗಿ ಒತ್ತಾಯ ಮಾಡ್ತೇನೆ. ನಿಜಕ್ಕೂ ನಿಮಗೆ ಪ್ರಾಮಾಣಿಕವಾದ ನಂಬಿಕೆ ಇದ್ದರೆ ಯಾರು ಏನು ಹೇಳಿದ್ರು ಕೂಡ ಕೇಳಲ್ಲ ನಾನು. ಈಗಾಗಲೇ ಲಿಂಗಾಯತರು ಕೆಲವರು, ಒಕ್ಕಲಿಗರು ಕೆಲವರು ಎಲ್ಲರೂ ಕೂಡ ಇದು ಸರಿ ಇಲ್ಲ, ಇದನ್ನು ಏನು ಸರ್ವೇನೇ ಆಗಿಲ್ಲ, ಪ್ರಾಥಮಿಕ ಹಂತದಲ್ಲಿ ಸರಿ ಇಲ್ಲ, ಈ ಮಾತುಗಳೆಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ. ಇದು ಒಂದು ಕಡೆ. ಇನ್ನೊಂದು ಕಡೆ ಹಿಂದೂ ಸಮಾಜವನ್ನು ಹೊಡಿತಿದ್ದಾರೆ, ಇದು ಸರಿ ಇಲ್ಲ. ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಈ ರೀತಿ ಅನೇಕ ಕ್ರಿಶ್ಚಿಯನ್ಗಳು ಜಾತಿಗಳ ಮುಖಾಂತರ ಹೊಡೆದಾಕ್ಯಾರೆ. ಇದನ್ನು ಯಾವ ಕಾರಣಕ್ಕೂ ನಾನು ಒಪ್ಪಲ್ಲ ಅನ್ನೋಂಥ ಮಾತು ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಆ ಜಾತಿಗೆ ಸರ್ಕಾರದ ಆದೇಶದ ಅನ್ವಯ ಆ ಕ್ರೈಸ್ತರ ಪಟ್ಟಿ ಏನಿದೆ ಆ ಪಟ್ಟಿ ಹಂಗೆ ಮುಂದುವರಿತಾ ಇದೆ. ಅದನ್ನು ವಿಡ್ರಾ ಮಾಡಿಲ್ಲ. ಬಾಯಲ್ಲಿ ಹೇಳೋದೊಂದು, ಪಟ್ಟಿ ಒಂದು. ಇದು ಸರಿ ಇಲ್ಲ. ನಿಜಕ್ಕೂ ನಿಮಗೆ ಪ್ರಾಮಾಣಿಕವಾಗಿ ಜಾತಿ ಜನಗಣತಿ ಜಾರಿ ತರಬೇಕು ಅಂತಂದರೆ ಕಾಂತರಾಜ್ ಅವ್ರ ರಿಪೋರ್ಟನ್ನು ನಾನು ತರಬಹುದಿತ್ತು. ನಾನು ತರಕ್ಕೆ ನನಗೆ ಬಿಡಲಿಲ್ಲ, ನನ್ನ ಹೈಕಮಾಂಡು ಬಿಡಲಿಲ್ಲ, ಹಾಗಾಗಿ ಅದು ಜಾರಿ ತರಕ್ಕೆ ಆಗಲಿಲ್ಲ ಅಂತೇಳಿ
ತಪ್ಪನ್ನು ಒಪ್ಕೊಳ್ಳಿ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹಿಂದೂ ಸಮಾಜವನ್ನು ಒಡೆಯೋದಕ್ಕೆ ಅವರು ಪ್ರಯತ್ನ ಮಾಡ್ರು. ಹಿಂದೂ ಸಮಾಜ ಬಿಡಲ್ಲ. ಇದೇ ರೀತಿ ಪಟ್ಟಿ ಮುಂದುವರೆದ್ರೆ ದೊಡ್ಡ ಕ್ರಾಂತಿ ಆಗತ್ತೆ. ಲೆಕ್ಕ ಇಟ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಕ್ರಿಶ್ಚಿಯನ್ ಹೆಸರಿನಲ್ಲಿ 28 ಜಾತಿಗಳನ್ನ ಏನು ಮಾಡ್ತಾ ಇದ್ದಾರೆ. ಇದನ್ನ ಇಡೀ ಹಿಂದೂ ಸಮಾಜ ಒಂದಾಗಿ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಕ್ರಾಂತಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ. ಹಿಂದೂ ಸಮಾಜ ಒಟ್ಟಾಗಿ ಇದನ್ನ ಎದುರಿಸತ್ತೆ ಅಂತ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಗಿದದ್ದು ಬೆಂಕಿ ಹಾಕಿದಾಗನೆ ಈಗ 165 ಕೋಟಿ ರೂಪಾಯಿನ ಹೊಳೆನಲ್ಲಿ ಹುಣಸೆ ಹಿಂಡದಂಗೆ ಅಂತ ನಾನು ಆಗಲೇ ಹೇಳಿದ್ದೆ. ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕ ಇರೋಂಥ ಸಂದರ್ಭದಲ್ಲಿ, ನಾವು ಈ ಸರ್ಕಾರ ಇರೋಂಥ ಸಂದರ್ಭದಲ್ಲಿ ಈಗಲೇ ಜಾರಿಗೆ ತರ್ತೇವೆ ಅಂತೇಳಿ 10 ವರ್ಷ ಆಯಿತು, ತರಲಿಲ್ಲ, ಹೋಯ್ತು ದುಡ್ಡು. ಈ ಕೇಂದ್ರದ ನಾಯಕರು ಹೇಳಿ ಅದನ್ನ ಯಾವ ಕಾರಣಕ್ಕೂ ಕಾಂತರಾಜ್ ವರದಿನ ಜಾರಿ ತರಕ್ಕೆ ಅವಕಾಶ ಕೊಡ್ಕೂಡುದು ಅಂತ ಒಪ್ಕೊಂಡ್ಬಿಟ್ರು. ಇಲ್ಲ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ. ಸರಿ, ಒಪ್ಕೊಂಡ ತಕ್ಷಣ ನಾವು ಇನ್ನೂ ಜಾತಿ ಜನಗಣತಿಗೆ, ಹಿಂದುಳಿದವರಿಗೆ, ದಲಿತರಿಗೆ ನ್ಯಾಯ ಕೊಡ್ತೀವಿ ಅಂತ ಮೂಗಿ ತುಪ್ಪ ಹಚ್ಚಿ 420 ಕೋಟಿ ಮತ್ತೆ ಹಾಳು ಮಾಡಕ್ಕೆ ಕೊಟ್ಟಿದ್ದಾರೆ. ಹಿಂದೂ ಸಮಾಜವನ್ನು ಒಂದು ಕಡೆ ಒಡೆಯೋದು, ಹಿಂದುಳಿದವರಿಗೆ ದಲಿತರು ಮೋಸ ಮಾಡೋದು, ಇದು ಕಾಂಗ್ರೆಸ್ ಸರ್ಕಾರದ ನೀತಿ. ಅದು ಬೇರೆ, ಆ ಸಬ್ಜೆಕ್ಟ್ ಮತ್ತೆ ಬರ್ತೇನೆ ಬೇರೆದು. ಅದೇನು ಅಂದರೆ, ಕುರುಬರನ್ನ ಎಷ್ಟಿಗೆ ಸೇರಿಸಂತ ಪ್ರಯತ್ನ ಮಾಡಿದ್ರು, ಇವತ್ತಲ್ಲ, ಒಂದು 10 ವರ್ಷದ ಕೆಳಗೆ. ಅದು ಯಾವ ಜಿಲ್ಲೆ? ಬೀದರ್, ಗುಲ್ಬರ್ಗ, ಯಾದಗಿರಿ, ಈ 3 ಜಿಲ್ಲೆಗಳನ್ನು ಎಷ್ಟಿಗೆ ಮಾಡಬೇಕು ಅಂತ ಅಂದ್ಕೊಂಡು ಆಗಿನ ಸರ್ಕಾರ 15 ವರ್ಷದ ಕೆಳಗಡೆ ಕೇಂದ್ರ ಸರ್ಕಾರ ಕಳಿಸಿದ್ರು. ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ಮತ್ತೊಂದು ಮೀಟಿಂಗ್ ಮಾಡಿ ತಾವೇ ಎಷ್ಟಿಗೆ ಸೇರಿಸಂತ ಇದರಲ್ಲಿ ಯಶಸ್ವಿ ಆಗ್ತಿದ್ದೀವಿ ಅಂತ ತೋರಿಸಂತ ನಾಟಕ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ಅವಾಗ ಕಳಿಸಿರೋಂಥ ಇದ್ರ ಬಗ್ಗೆ ನಿಮ್ದೇನು ಅಂತ ಕ್ಲಾರಿಫಿಕೇಶನ್ ಕಳಿಸ್ಬೇಕಾದಂಥ ಮೀಟಿಂಗ್ ಇದು. ಇವತ್ತಿಗೆ ಏನು ಕುರುಬರಿಗೆ ಬಹಳ ನಾನು ಉದ್ಧಾರ ಮಾಡ್ತೀನಿ, ಅನುಕೂಲ ಮಾಡ್ತೀನಿ, ಟಿ ವಿಗಳೆಲ್ಲ ನೋಡ್ಕೊ ಬಂದೆ ಬರ್ತಾ ನಾನು. ಸಂಬಂಧವೇ ಇಲ್ಲ. ಹಿಂದೆ ಏನು ಸರ್ಕಾರಗಳು ಕಳಿಸಿತ್ತೋ ಆ ಸರ್ಕಾರದ ಕ್ಲಾರಿಫಿಕೇಶನ್ ಕೇಳ್ತಾರೆ. ಅದು 3 ಜಿಲ್ಲೆಗೆ, ಇಡೀ ರಾಜ್ಯದ್ದು ಅಲ್ಲ. ಮೋಸ, ಕುರುಬರಿಗೂ ಮೋಸ ಮಾಡೋಂಥ ಒಂದು ವ್ಯವಸ್ಥೆ ಇದು. ಲಿಂಗಾಯತ ಕ್ರಿಶ್ಚಿಯನ್ನು, ದಲಿತ ಕ್ರಿಶ್ಚಿಯನ್ನು ಹಿಂಗಿದೆಯಲ್ಲ, ಸಿದ್ದರಾಮಯ್ಯ ತುಂಬಾ ಸ್ಪಷ್ಟ ಅವ್ರ ಕ್ರಿಶ್ಚಿಯನ್, ಅವ್ರಿಗೆ ಯಾವ ಜಾತಿನ ಬೆಳ್ಳಿ, ಅವ್ರು ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ಬೆನಿಫಿಟ್ಗಳನ್ನು ತಗೊಳ್ಳಿ. ನೀವು ಹೇಳಿದ ಸರಿ ಇದೆ. ಇಷ್ಟೇ ಸ್ಪಷ್ಟವಾಗಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಬಾಯಲ್ಲಿ ಹೇಳ್ತಿದ್ದಾರೆ. ಫಾರ್ಮಲ್ಲಿ ಏನಿದೆ ಬರಿಬೇಕಾಗ ಹಂಗಿದ್ಯಾ? ಅದಕ್ಕೋಸ್ಕರ ಹೇಳ್ತಿರೋದು ನಾನು. 28 ಅಲ್ಲ, 50ಕ್ಕೂ ಹೆಚ್ಚಿಗೆ ಜಾತಿಗಳಿಗೆ ಕ್ರಿಶ್ಚಿಯನ್ ಅಂತ ಹೇಳಿದ್ದಾರೆ. ಕುರುಬ ಒಂದೇ ಅಲ್ಲ. ಆದಿ ಆಂಧ್ರ ಕ್ರೈಸ್ತರು, ಆದಿ ದ್ರಾವಿಡ ಕ್ರಿಶ್ಚಿಯನ್ರು, ಆದಿ ಕರ್ನಾಟಕ ಕ್ರಿಶ್ಚಿಯನ್ರು, ಕಂಪ್ಲೀಟ್ ಬರ್ದಿದ್ದೀನಿ ನೋಡ್ರಿ. ಇದನ್ನ ವಿಡ್ರಾ ಮಾಡಿ. ಯಾವುದೇ ಕಾರಣಕ್ಕೂ ಉಪ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಜಾತಿ ಜೋಡಿಸಲ್ಲ. ಬಾಯಲ್ಲಿ ಹೇಳೋದು ಅಷ್ಟೇ ಅಲ್ಲ, ಫಾರ್ಮ್ ವಿಡ್ರಾ ಮಾಡಿ. ಸಂವಿಧಾನ ಬಾಹಿರ ಇದು. ಈಗ ಸಂವಿಧಾನಬದ್ಧವಾಗಿರುವಂತಹ ಕ್ರಿಶ್ಚಿಯಾನಿಟಿಯಲ್ಲಿ ರೋಮನ್ ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, ಸಿರೋಮಲಬಾರಿತ್ತು, ಸಿರೋಮಲಂಕರ 4 ಜಾತಿಗಳು ಸಂವಿಧಾನಬದ್ಧವಾಗಿರುವಂಥದ್ದು. ಈಗ ಮೂಲ ಕ್ರೈಸ್ತರಿಗೂ ಕೂಡ ಈ ತರ ಮಾಡ್ತಾರಂಥದ್ದು ಧಕ್ಕೆ ಆಗ್ತಾರಂಥದ್ದು. ಕ್ರೈಸ್ತ ಸಮುದಾಯದಲ್ಲಿ ನೈಜವಾಗಿ ಗುರುತಿಸ್ಕೊಂಡಂಥದ್ದು. ನೀವು ಹೇಳಿದ 100% ಸತ್ಯ. ಇಲ್ಲೇನು ಹೊಡೆದಿದ್ದಾರೆ, ಬರೀ ಹಿಂದೂ ಸಮಾಜದ ಮೇಲೆ ಇದು ಎಫೆಕ್ಟ್ ಆಗಲ್ಲ, ಕ್ರಿಶ್ಚಿಯನ್ರ ಮೇಲೂ ಎಫೆಕ್ಟ್ ಆಗತ್ತೆ. ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸೋದು ಒಂದೇ ಈ ರಾಜ್ಯ ಕಾಂಗ್ರೆಸ್ಸಿನ ವ್ಯವಸ್ಥೆ. ಕ್ರಿಶ್ಚಿಯನ್ರಲ್ಲೂ ಈ ರೀತಿ ತರ್ತಾ ಇದ್ದಾರೆ. ಮುಸಲ್ಮಾನರಲ್ಲಿ ಅವು 3-4 ಇದಾವಲ್ಲ, ಶಿಯಾ, ಸುನ್ನಿ, ಅದಕ್ಕೆ ಯಾಕೆ ಸೇರಿಸಲ್ಲ? ಬರೀ ಕ್ರಿಶ್ಚಿಯನ್ರಿಗೆ ಯಾಕೆ ಸೇರಿಸಿದ್ರು? ಅದಕ್ಕೆ ಬಹಳ ಒಡೆದಾಡೋ ನೀತಿನಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟು. ಇದನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿಗೆ ಬೆಂಕಿ ಹಚ್ಚೋದು, ಧರ್ಮಕ್ಕೆ ಬೆಂಕಿ ಹಚ್ಚೋದು, ಈ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಸಂಪೂರ್ಣ ಅವರು ವಿಫಲರಾಗ್ತಾರೆ. ಈ ಜಾತಿ ಜನಗಣತಿ ಹೆಸರಿನಲ್ಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಹೋಗುತ್ತೆ. ಇದರಲ್ಲಿ ಅನುಮಾನ ಬೇಡ. ದುಡ್ಡು ಹೋಯ್ತು, ಸರ್ಕಾರವೂ ಹೋಯ್ತು. 420 ಕರೆಕ್ಟ್ ಇಟ್ಟಿದ್ದಾರೆ. 420ನೇ ಇಟ್ಟಿದ್ದಾರೆ. ಅದಕ್ಕೇನೆ
ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು, ಜಾತಿ ಜಾಸ್ತಿ ಕಡಿಮೆ ಎಷ್ಟು ಬೇಕಾದ್ರೂ ಮಾಡಿಕೊಂಡು ನಾನು ರಿಸರ್ಚ್ ಆಗಿದೆ. ಯಾಕೆಂತಂದ್ರೆ ಇದು ಕುಲಶಾಸ್ತ್ರ ಇದೆಯಲ್ಲ, ಅವ್ರು ಏನೇನು ಮಾಡಿದಾರೋ ಅದನ್ನ ಕಾಂತರಾಜ್ ರಿಪೋರ್ಟ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಕುಲಶಾಸ್ತ್ರ ಅಧ್ಯಯನ ಮಾಡಿಕೊಂಡು ಅದನ್ನು ಒಪ್ಪಿದ್ರಿ ಇವರು. ಒಪ್ಪಿ ನಾವು ಕ್ಯಾಬಿನೆಟ್ ಅಲ್ಲಿ ಖಂಡಿತ ತಂದೇ ಬಿಡ್ತೀನಿ, ಇವತ್ತು ನಾಳೆ ಅಂತ ತಂದು ಒಪ್ಕೊಂಡ್ರು. ಯಾವಾಗ ಕೇಂದ್ರದ ಕಾಂಗ್ರೆಸ್ ನಾಯಕರು ಇವರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತಂದು ರಾಜ್ಯ ಕಾಂಗ್ರೆಸ್ನಲ್ಲೂ ಚರ್ಚೆ ಶುರು ಆಯ್ತು. ಇದ್ಯಾವ ಕಾರಣಕ್ಕೂ ಕಾಂತರಾಜ್ ಅವರದ್ದು ರಿಪೋರ್ಟನ್ನು ಜಾರಿ ತರಕೂಡುದು. ಈ ತರದ್ರೆ ನಿನ್ನ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತೀಯಾ ಅಂತ ಆಯ್ತು. ಮಾರದೇನೆ ಒಪ್ಕೊಂಬಂದ್ರು. ಕ್ರಿಶ್ಚಿಯನ್ರು ಹೊಡಿತಾ ಇದ್ದಾರೆ ಅನ್ನೋದಕ್ಕಿಂತನೂ ಹಿಂದೂ ಸಮಾಜನ ಹೊಡೆಯೋ ದಿಕ್ಕಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ. ಆದ್ರೆ ಅತಿ ಹೆಚ್ಚು ಹೊಡೆತ ಬಿಟ್ಟಿರೋದು ಕ್ರಿಶ್ಚಿಯನ್ಗಷ್ಟೇ ಅಲ್ಲ, ಹಿಂದೂ ಸಮಾಜಕ್ಕೆ. ನಮ್ಗೆ ನೆನಪೇ ಇಲ್ಲ ಇವೆಲ್ಲ. ಯಾರು ಮತಾಂತರ ಆದರೋ ಒಂದು ಕ್ರಿಶ್ಚಿಯನ್ನು, ಅಥವಾ ಕ್ರಿಶ್ಚಿಯನ್ರು ಮತಾಂತರ ಆದ್ರೆ ಹಿಂದೂ, ಮುಸಲ್ಮಾನ ಆದ್ರೆ ಮುಸಲ್ಮಾನ ಹಿಂದೂ ಬಂದ್ರೆ ಹಿಂದೂ. ಧರ್ಮ ಇದೆ ಅಷ್ಟೇನೆ. ಇವರು ಹೊಸ ಧರ್ಮ ಸೃಷ್ಟಿ ಮಾಡೋದು, ಹೊಸ ಜಾತಿ ಸೃಷ್ಟಿ ಮಾಡೋದು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಸುಮ್ಮನೆ ನೀವು ಹೇಳೋದಕ್ಕೆ ನಾವು ಹೂನಕ್ಕಾಗಲ್ಲ. ಯಾಕೆಂದ್ರೆ ಇದರಲ್ಲಿ ಯಾರ್ಯಾರ ಪಾತ್ರ ಇದೆ ಎನ್ನುವುದಕ್ಕಿಂತನೂ ಹಿಂದೂ ಸಮಾಜನ ಒಡೆಯೋದ್ರಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದನ್ನು ಹಿಂದೂ ಸಮಾಜ ಸಹಿಸಲ್ಲ. ಅದಕ್ಕೋಸ್ಕರ ಹೇಳಿದ್ರೆ ಕ್ರಾಂತಿ ಆಗತ್ತೆ, ಸರ್ಕಾರ ಹೋಗುತ್ತೆ. ಈಗಾಗಲೇ ನೇಪಾಳದಲ್ಲಿ ನೋಡಿದ್ರಿ, ಕ್ರಾಂತಿ ಆಯ್ತು. ಬರ್ಮಾ ನೋಡಿದ್ರಿ, ಕ್ರಾಂತಿ ಆಯ್ತು. ಹೀಗೆ ಆಗ್ಬೇಕಾ ಕರ್ನಾಟಕ ಕೂಡ? ನಾನು ಅದಕ್ಕೋಸ್ಕರ ಜಾತಿ ಜನಗಣತಿನ ಹುಡುಗಾಟ ತಗೋತಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ. ಹಿಂದೂ ಸಮಾಜ ಒಂದಾಗೇ ಇರುತ್ತೆ, ಇದ್ರ ವಿರುದ್ಧ ಹೋರಾಟನೇ ಮಾಡುತ್ತೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿಗೆ ಆದೇಶ ಕೊಟ್ಟಿದೆ, ರಾಜ್ಯ ಸರ್ಕಾರ ಸಪರೇಟ್ ಆಗಿ ಬೇಕಾ ಅಂತ ನಾನು ಹೇಳ್ತೀನಲ್ಲ, ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ಆದರೆ ಕೇಂದ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ. ಕಾಂತರಾಜ್ ಅವ್ರ ದಿನ ಇದನ್ನ ನಾಶ ಮಾಡಿದ ನಂತರ ಹೇಗಾದ್ರೂ ಮಾಡಿ ಫೇಸ್ ಸೇವಿಂಗಿಗೆ ಮಾಡ್ಕೊಂತಿರೋಂಥ ವ್ಯವಸ್ಥೆ ಇದು. ಇನ್ನು